ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಲಾಗನ್ನು ನಾಗರ ಪಂಚಮಿ ದಿನ ಮಾಡಿರ್ತಕ್ಕಂಥ ಲಾಗ್ ಇದು. ನನಗೆ ಒಂದು ಸ್ವಲ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದೆರಡು ದಿನ ಟೈಮ್ ತೊಗೊಂಡೆ. ಇವತ್ತು ಎಲ್ಲರೂ ರೆಡಿಯಾಗಿ ಇವಾಗ ಹಾಲು ಹಾಕೋದಕ್ಕೆ ಅಂತೇಳಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ಮನೇಲಿ ಪೂಜೆನೂ ಮಾಡಿಕೊಂಡು ಉಂಡಿನೂ ಕಟ್ಟಿದ್ವಿ, ಹಂಗಾಗಿ ಸ್ವಲ್ಪ ಲೇಟ್ ಆಗಿತ್ತು. ಇಲ್ಲಾಂದರೆ ಪ್ರತಿ ವರ್ಷ ಬೆಳಗ್ಗೆನೇ ಹಾಕ್ಬಿಡ್ತಿದ್ವಿ. ಈ ಸರಿ ಅಕ್ಕ ಒಂದು ಉಂಡಿ ಎಲ್ಲ ಮಾಡಿಟ್ಟು ಹೋಗೋಣ ಅಂತ ಹೇಳಿದ್ಲು, ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಯಿತು ಈ ವರ್ಷ. ಇವಾಗ ಕಿಶು ಮತ್ತು ಕೃಷ್ಣ ಇಬ್ಬರು ಆ ಕಡೆನೇ ರೆಡಿಯಾಗಿ ಬರ್ತೀನಿ ಅಂತ ಹೇಳಿದರು. ಅಂದರೆ ನಾವು ರೆಡಿ ಆಗಬೇಕಿದ್ರೆ ಇಲ್ಲೇ ನಮ್ಮನೆಯಲ್ಲೇ ಇದ್ದರು. ಇಲ್ಲಿ ಡ್ರೆಸ್ ಇರಲಿಲ್ಲ ಅವ್ರದ್ದು ಹೊಸದು, ಹಂಗಾಗಿ ಆ ಕಡೆ ಆಂಟಿ ಮನೇಲಿ ಹಾಕ್ಕೊಂಡು ಅಲ್ಲಿಂದ ಹಂಗೆ ಗುಡಿಗೆ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ನಾವಿವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ನಾವು ಅಲ್ಲಿ ಗುಡಿ ಮುಟ್ಟೋಷ್ಟರಲ್ಲಿ ಇಬ್ಬರು ರೆಡಿಯಾಗಿ ಬಂದರು ಆ ಕಡೆ. ನಮ್ಮ ಮನೆಯಿಂದ ದೂರ ಏನಿಲ್ಲರಿ, ನಾನು ಆಲ್ರೆಡಿ ತುಂಬ ಲಾಗಲ್ಲಿ ತೋರಿಸಿದ್ದೀನಿ ಬೀರಪ್ಪಜ್ಜನ ಗುಡಿನ. ಬೀರಪ್ಪಜ್ಜನ ಗುಡಿ ಪಕ್ಕನೇ ಇಲ್ಲಿ ನಾಗಪ್ಪಜ್ಜನ ಕಟ್ಟಿ ಇರೋದು. ಇಲ್ಲೇ ನಾವು ಪ್ರತಿ ವರ್ಷವೂ ಹಾಲು ಹಾಕೋದು. ನೋಡಿ, ಇವಾಗ ಅಷ್ಟು ರೆಡಿಯಾಗಿ ಬಂದಿದ್ದೀವಿ. ನಾವು ಹಾಲು ಹಾಕೋಕೆ ಬರಬೇಕಾದ್ರೆ ಒಂದು 3:30-4 ಗಂಟೆ ಈ ಟೈಮ್ ಆಗಿತ್ತು. ಆದರೂ ತುಂಬಾ ರಶ್ ಇತ್ತು, ಇಲ್ಲಿ ನೋಡ್ತಿರ್ಬೋದು. ಇನ್ನು ನಾವು ಒಂದು ಸ್ವಲ್ಪ ಹೊತ್ತು ಲೇಟ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ, ಬಟ್ ಮುಂಚೆ ಸ್ವಲ್ಪ ರಶ್ ಇತ್ತು ಇಲ್ಲಿ. ಪ್ರತಿ ವರ್ಷವೂ ಸ್ವಲ್ಪ ಬೇಗ ಹಾಕ್ತೀವಿ ಅಂತ ಹೇಳ್ತಿದ್ವಲ್ವ, 9:30-10 ಗಂಟೆ ಈ ಟೈಮಲ್ಲಿ ಬೇಗನೆ ಹಾಕ್ಬಿಡ್ತಿದ್ವಿ. ಆ ಟೈಮಲ್ಲಿ ಅಷ್ಟೊಂದು ರಶ್ ಏನಿರ್ತಿದ್ದಿಲ್ಲ. ಬಟ್ ಈ ವರ್ಷ ಸ್ವಲ್ಪ ಲೇಟ್ ಮಾಡಿದ್ವಿ. ಆಂಟಿನೂ ಸಂಘಕ್ಕೆ ಹೋಗಿದ್ರು, ಅವ್ರ ಕೆಲಸ ಮುಗಿಸ್ಕೊಂಡು ಬಂದರು. ಬಂದಿದ್ದಾದಮೇಲೆ ಇವಾಗ ಹಾಲು ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ರಾಯುಗೂ ಒಳಗಡೆ ಒಂದು ಟೀ ಶರ್ಟ್ ಹಾಕಿದ್ದೀನಿ. ಇವಾಗ ಮೇಲ್ಗಡೆ ಏನು ಹಾಕಿದ್ದೀನಲ್ವ, ಇದು ಒಂದು ಸ್ವಲ್ಪ ರಫ್ ಇದೆ, ಹಾಗಾಗಿ ಮತ್ತೆ ಅವ್ನು ಇರಿಟೇಟ್ ಮಾಡ್ಕೋತಾನೆ ಅನ್ನೋದಕ್ಕೋಸ್ಕರ ಹಾಕಿದ್ದೀನಿ. ಇವ್ರು ನೋಡ್ರಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ಇಬ್ಬರು. ಇಬ್ಬರದು ಬೇಬಿ ಹೇರ್ ಕಟ್ಟೇ ಇರೋದು, ಆದರೂ ಇಷ್ಟು ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಾರ. ನೋಡೋಕ್ಕೆ ಒಂಥರ ಚಂದ ಹೆಣ್ಮಕ್ಳು. ನೋಡಿ, ನಾಗಪ್ಪಜ್ಜಿಗೆ ಇವಾಗ ಹಾಲು ಹಾಕಕತ್ತೀವಿ. ಏನ್ ರನ್ ದೊಡಪ್ಪ ಗಪ್ನ ನೀವೇ ಅನ್ಬೇಕವ್ರಿ. ಎಣ್ಣೆ ಬತ್ತಿ ಅಲ್ಲಿ ಒಳಗೆ ಹಾಕಿ ಬರ್ತೇನೆ. ಇಲ್ಲೇ ಐತೆ ನೋಡು, ಐತೇನ? ಹಾಕು ಅವ್ರು ಯಾರಂಟಿ ಅಕ್ಕ? ಈ ಸೀರೆ ಇಲ್ಲಿ ಏನಿಲ್ಲ, ಅಕ್ಕಕ್ಕೆ ಅಂತ ತಗೊಂಡಿಲ್ಲ, ನಾ ಉಟ್ಕೊಂಡಿನಿ ಇವತ್ತು. ಚಂದ ಐತಿ. ಮತ್ತೆ ಅವ್ರೇನು ಮಾಡಾಕತ್ತಾರಲ್ಲ ಅಲ್ಲಿ ಬೇಡ ತಡಿಯಪ್ಪ. ಜೇಜಿ ಬಡ್ದ ನಾಗಪ್ಪ ಅಲ್ಲಿ ಬಿಡಂತ ಬಿಡಣ ಕಾಯಿ ಬಿಡ್ಬೇಕಲ್ಲಿ ಗುಲ್ಸತೆ.
ಅದಕ್ಕೆ ಅಂತೀನಿ ಬ್ಲೌಸ್ ಪೀಸ್ ಕಟ್ ಮಾಡಿಲ್ಲ. ಹಾಕ್ಬಿಟ್ಟ ಇಲ್ಲಿ ಬಾ ಹಾಕ್ ಬಾ ಮೇನ್ ಬೇಕಿದೆ ನಮ್ಮ ಮೂರು ಸಲ ಆಗ್ಯಾರ ಹಾಕಿಸ್ಕೊತೀವಿ ನಿನ್ನ ಕೈಲಿ ನೋಡ್ಕ ಆತನ ಹಿಡ್ಕೊಂಡು ಹಾಕ್ಬಿಡು. ಕೈ ತೋಳಿಂದಕ್ಕೆ ಹಾಕ್ಸಮ್ಮ ಪುಟ್ಟ ಕೊಡಲ್ಲ ಗಪ್ನೆ ಆಗ್ತಾನ ನಮ್ಮ ಕಾಕ ಮನಸ್ಸಿನಾಗ ಇರ್ತಾವಲ್ಲ. బాగా ఓకే సార్ పట్టర్ రెడీ అయింది ఇప్పుడు. ನೀನು ಹಾಕು ಮಾಡತ್ ಹಾಕ್ ಪೂರ್ತಿ ಅಲ್ಲಿ ಹಾಲಿಟ್ಟಲ್ಲಿ ಹಾಕ್ತಾನೆ. ಇನ್ನೂ ಹಾಕಿಲ್ಲ ಹಾಲು ಇಲ್ಲಿ ಇಟ್ಟು ಬಂದಾನ ತಗೊಳ್ಳಿ ಬಿಡು ಹತ್ತು ನಗಪ್ಪಿದ್ದಂಗೆ. ಇಬ್ರು ಮಾಡ್ರಮ್ಮ ಅವ್ವ ನೀನು ಮಾಡ. ನಮ್ಮ ಮಾಮ ಇದಪ್ಪ ಅಷ್ಟೇ ನಾಲ್ಕು ನಾವಂದ್ರೆ ಮುಂಜಾನೆ ಹಾಕೊಂಡು ಹೋಗ್ಬಿಡ್ತೀವಲ್ಲಕ್ಕ. ಜಲ್ದಿ ಮುಂಜಾನೆ 9:30 10 ಗಂಟೆ ಅನ್ನೋದು ಹಾಕ್ಬಿಟ್ಟಿರ್ತೇವೆ. ಈಗ ಮಾಡಿ ಗಿಡ ಮತ್ತು ನಾನು ನೈಟ್ ಟೈಮಲ್ಲಿ ಲಾಗನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಏನಪ್ಪ ಬೈಕ್ ತೋರಿಸ್ತಿದ್ದಾರೆ ಅಂತ ಅನ್ಕೋಬೋದು. ಹೌದು, ಯಾವುದೇ ಥರ ಪ್ರೀ ಪ್ಲ್ಯಾನ್ ಇಲ್ಲದೇ ಯಾವುದೇ ಥರ ಡಿಸೈಡು ಇಲ್ಲದೇ ಹಂಗೆ ಶೋರೂಮ್ಗೆ ಹೋಗಿ ಬರೋಣ ಬಾ ಅಂತೇಳಿ ಕಾಕರ್ ಕರ್ಕೊಂಡು ಹೋಗಿದ್ರಂತ ಆಂಟಿನ. ಹಂಗೆ ಬೈಕ್ ತೊಗೊಂಬರೋಣ ಅಂತೇಳಿ ಅವತ್ತೇ ಡಿಸೈಡ್ ಮಾಡಿಬಿಟ್ಟು ಯಾವುದೇ ಥರ ಪ್ರೀ ಪ್ಲ್ಯಾನ್ ಇಲ್ಲದೇ ಹಾಗೆ ಡಿಸೈಡ್ ಮಾಡಿಬಿಟ್ಟು ಬೈಕ್ ತೊಗೊಂಬಂದರು. ನೋಡ್ತಿರ್ಬೋದು ಸೈನ್ ಬೈಕು ಇದೇನೆ ತೊಗೊಂಡು ಬಂದರು. ಅಲ್ಲಿಗೆ ಹೋದ್ಮೇಲೆ ಅಂದರೆ ಅವತ್ತು ಹಾಲು ಹಾಕಿದ್ವಲ್ವ, ಫುಲ್ ಡೇ ಮನೇಲೇ ಇದ್ದರು ಕಾಕ ಮತ್ತು ಆಂಟಿ. ಏನೂ ಡಿಸ್ಕಸ್ ಏನು ಮಾಡಲಿಲ್ಲ ಮನೆಯಲ್ಲಿ, ಕಕ್ಕಿಗೂ ಗೊತ್ತಿದ್ದಿಲ್ಲ ಅಂತ. ಅದಾದಮೇಲೆ ಸಂಜೆ ಟೈಮಲ್ಲಿ ಅವ್ರ ಮನೆಗೆ ಹೋದ್ರಲ್ಲ, ಅವಾಗ ಹೇಳಿದ್ನಂತ ಕಾಕ ತೊಗೊಳ್ಳೋಣ ಇವತ್ತು ಅಂತೇಳಿ. ಆಂಟಿ ಬೇಡ ಅಂತಂದು ಲಾಸ್ಟಿಗೆ ಹ್ಞೂ ಅಂದು ತೊಗೊಂಬಂದಾರ. ಇದೇ ಬೈಕ್ ನೋಡಿರಿ, ಸೈನ್ ಬೈಕು. ಅದಾದಮೇಲೆ ಅಲ್ಲಿಗೂ ಶೋರೂಮ್ಗೆ ಹೋದ್ಮೇಲೆ ನಂಗೆ ಫೋನ್ ಮಾಡಿದರು ಬೈಕ್ ತೊಗೋತಿದ್ದೀವಿ ಅಂತೇಳಿ. ಕಲರ್ ಯಾವ್ದು ತೊಗೋಬೇಕು ಏನು ಅಂತೇಳಿ ನನಗೆ ವಿಡಿಯೋ ಕಾಲ್ ಮಾಡಿದರು. ನಾನೇ ಸೆಲೆಕ್ಟ್ ಮಾಡಿದ್ದು ನೋಡಿರಿ ಈ ಕಲರ್. ಚೆನ್ನಾಗೈತಿ. ಆಂಟಿ ಒಂದು ಗ್ರೇ ಮತ್ತು ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಸೈನ್ ಬೈಕಲ್ಲಿ, ಅದನ್ನು ತೊಗೊಳ್ಳೋಣ ಅಂತೇಳಿದರು. ಆಲ್ರೆಡಿ ಇವಾಗ ಮಾಮರ ಹತ್ರ ಐತಿ ಆ ಕಲರು. ಅವರು ಇವಾಗ ರೀಸೆಂಟಾಗಿ ತೊಗೊಂಡಿದ್ದಾರೆ, ಅಂದರೆ ಒಂದು 3-4 ತಿಂಗಳೇನೋ ಆಯಿತು. ಬಸವ ಜಯಂತಿ ದಿನ ತೊಗೊಂಡ್ರು ಹೊಸ ಬೈಕ್ನ ದೊಡ್ಡ ಮಾಮರು.
ಹಾಗಾಗಿ ಆಲ್ರೆಡಿ ಆ ಕಲರ್ ಐತಲ್ಲ, ಮತ್ತು ಇನ್ನೊಂದು ರೆಡ್ ಕಲರು ಮತ್ತು ಬ್ಲೂ ಇತ್ತಂತ. ಅವು ಅಷ್ಟೊಂದು ಅಟ್ರಾಕ್ಟ್ ಕಾಣೋಂಗಿಲ್ಲ. ಹಾಗಾಗಿ ನಾನು ಈ ಥರ ಕಲರ್ ತೊಗೊಂಡಿದ್ದೀನಿ ನೋಡಿರಿ. ಅಂದರೆ ನೈಟ್ ಟೈಮ್ ವೀಡಿಯೋ ಮಾಡ್ತಿದ್ದೀನಲ್ವ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಕಲರ್ ಆಯಿತು ವೀಡಿಯೋನು. ಇವಾಗ 9 ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಂತ. ಹಂಗಾಗಿ ಮಾಮರು ಹೊಲದಿಂದ ಬಂದ ತಕ್ಷಣ ಇವಾಗ ಪೂಜೆ ಮಾಡ್ತಿದ್ದೀವಿ. ಆ ಕಡೆ ಮನೆಯಿಂದನೇ ಬಜಾರ್ದಲ್ಲಿ ಹಾರ ಆಯಿತು, ಕಾಯಿ ಮೇಲೆ ನಿಂಬೆಹಣ್ಣು ಎಲ್ಲ ತೊಗೊಂಬಂದಿದ್ವಿ. ಇಲ್ಲೇ ಬೀರಪ್ಪಜ್ಜನ ಗುಡಿ ಹತ್ರನ ಗಾಡಿ ಬಿಟ್ಟು ಇವಾಗ ಪೂಜೆ ಮಾಡ್ತಿದ್ದಾರೆ. ನಮ್ಮ ಮನೇಲಿ ಪೂಜೆ ಮಾಡಲಿ ಏನಾದರೂ ಮಾಡಲಿ ಹುಡುಗರನ್ನಂತರೂ ಕರ್ಕೊಂಡು ಬರ್ತೀವಿ. ಬಟ್ ಇವತ್ತು ಹರ್ಷ ಮತ್ತು ಗಗನ್ ಇಬ್ಬರು ಮಲ್ಕೊಂಡಿದ್ರು, ರಾಯು ಮಾತ್ರ ಇದ್ದಿದ್ದ. ಹಾಗಾಗಿ ಅವನನ್ನು ಮಾತ್ರ ಕರ್ಕೊಂಬಂದಿದ್ದೀವಿ. ನಮ್ಮ ಮಾಮರು ಬಂದ ತಕ್ಷಣ ಹೇಳ್ತಿದ್ರು ಗಾಡಿ ಕಲರ್ ತುಂಬ ಚೆನ್ನಾಗೈತೆ ಅಂಥೇಳಿ. ಕಾಕ ನನ್ನ ಮಗಳು ಸೆಲೆಕ್ಟ್ ಮಾಡಿದ್ದು ನೋಡು ಅಂಥೇಳಿ ಮಾಮಗೆ ಹಂಗೆ ಜೋಕ್ ಮಾಡ್ತಿದ್ರು. ಚೆನ್ನಾಗೈತೆ ರೀ, ರಿಯಲಿ ಚೆನ್ನಾಗೈತಿ ಕಲರ್ ಆಯಿತು. ಇಲ್ಲಿ ನಮ್ಮ ಮನೆ ಬಜಾರ್ದಲ್ಲೇ ಅಲ್ವಾ ಇರೋದು. ಕಾಕರ್ ಗಾಡಿ ನಿಂದ್ರಿಸಿದಾಗ ಎಲ್ಲರೂ ಕೇಳ್ತಿದ್ರು ಚೆನ್ನಾಗೈತೆ ಬೈಕ್ ಅಂತೇಳಿ. ನಾನೇ ಸೆಲೆಕ್ಟ್ ಮಾಡಿ ನೋಡಿರಿ ಈ ಕಲರ್ನ. ನಮ್ಮ ಕಾಕರಿಗೆ ಅರ್ಧ ಮನಸ್ಸು ಮಾಡಿ ಅದು ಇದು ಅಂತೇಳಿ ಕಾಕಿ ಇಬ್ಬರು ಡಿಸ್ಕಷನ್ ಮಾಡ್ತಿದ್ರು. ಫೈನಲಾಗಿ ನಂಗೆ ವೀಡಿಯೋ ಕಾಲ್ ಮಾಡಿದ್ರಲ್ವ, ಇದನ್ನು ತೊಗೊಳ್ರಿ ಅಂತ ಹೇಳಿದೆ. ಫೈನಲಿ ಇದನ್ನು ತೊಗೊಂಡಾರ. ಇಬ್ಬರು ಡಿಸೈಡ್ ಮಾಡಿದ್ಬಿಟ್ಟು ಇದನ್ನು ತೊಗೊಂಡಾರ. ಮುಂಚೆ ಒಂದು ಬೈಕ್ ಇತ್ತು ರೀ ಆಲ್ರೆಡಿ ಕಾಕರ ಹತ್ರ. ಅದೊಂದು ಸ್ವಲ್ಪ ರಿಪೇರಿ ಬಂದಿತ್ತು ಅನ್ನೋದಕ್ಕೋಸ್ಕರ ಇವಾಗ ಹೊಸ ಬೈಕ್ ಬೇಕು ಅಂತೇಳಿ ತೊಗೊಂಡಿದ್ದಾರೆ. ನೋಡ್ರಿ, ನಾನು ಮತ್ತು ಆಂಟಿ, ರಾಯು, ಕಿಟ್ಟ, ಕಿಶೋರ, ಮಾಮ ಮತ್ತು ಕಾಕರ ಇಷ್ಟು ಜನ ಬಂದೀವಿ. ಇಲ್ಲೇ ಗಾಡಿ ಪೂಜೆ ಮಾಡ್ಕೊಂಡು ಹೋದ್ರಾಯ್ತು ಅಂತೇಳಿ ಬೀರಪ್ಪಜ್ಜನ ಗುಡಿ ತನಕ. ಅವತ್ತು ಹಾಲು ಹಾಕಿದ್ವಲ್ವ, ಅವತ್ತು ಚಲೋ ದಿನ ಇತ್ತು. ಹಾಗಾಗಿ ತೊಗೊಂಬಂದಿದ್ದಾರೆ ಬೈಕ್ನ. ನೋಡ್ರಿ, ಇವಾಗ ಆಲ್ಮೋಸ್ಟ್ ಪೂಜೆ ಎಲ್ಲನೂ ಮುಗೀತು. ಇವಾಗ ಗಾಡಿನ ಮುಂದಕ್ಕೆ ಸ್ವಲ್ಪ ಮೂವ್ ಮಾಡ್ತಾರೆ. ನಮ್ಮ ಅಂಟಿ ಹಂಗೆ ಅಲ್ಲಿ ಕುಂತ್ಕೊಂಡು ಜೋಕ್ ಮಾಡಕತ್ತಿದ್ರಿ. ನಿನ್ನ ಮಗಳು ಸೆಲೆಕ್ಟ್ ಮಾಡಿದ್ದು ಕಲರ್ ತೊಗೊಂಡಿದೆಯಲ್ಲ, ಗಾಡಿ ಕಂತನ್ನು ನಿನ್ನ ಮಗಳ ಕಟ್ತಾಳೆ ತಗೋ ಅಂತೇಳಿ ಕಾಕರಿಗೆ ಹಂಗೆ ಜೋಕ್ ಮಾಡ್ತಿದ್ರು. ಅದು ಹಂಗೆ ಬರುತ್ತಾ ಅಂತೇಳಿ ಕಾಕರು ಹಂಗೆ ಅವರು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುಂತ್ಕೊಂಡು ಗಾಡಿ ಪೂಜೆನೂ ಮಾಡಿಕೊಂಡು ಆ ಕಡೆ ಆಲ್ಮೋಸ್ಟ್ 9 ಗಂಟೆ ಅನ್ನೋಷ್ಟಿಗೆ ಪೂಜೆ ಮುಗಿಸ್ಬೇಕು ಅಂತ ಹೇಳಿದ್ರಲ್ವ ನೈಟು. ಆಲ್ಮೋಸ್ಟ್ ಅಷ್ಟರೊಳಗನೆ ಪೂಜೆನೂ ಮುಗಿಸ್ಕೊಂಡು ಮತ್ತೆ ಮನೆ ಕಡೆಗೆ ಬಂದ್ವಿ. ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.